ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಹುಲ್ ರಾಮ್ತಿಪ್ಕರ್, ಇಂಗ್ಲೀಷ್ ಫ್ಯಾಕಲ್ಟಿ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ತರಗತಿಯಲ್ಲಿ ನಿಮಗೆ ದಿನನಿತ್ಯ ಫ್ರೀಯಾಗಿ ಅಧ್ಯಾಯವಾರು ಇಂಗ್ಲೀಷ್ ತರಗತಿಗಳು ನಡೀತಾ ಇವೆ. ಸೊ ತಾವೆಲ್ಲರೂ ಇದರ ಉಪಯೋಗವನ್ನು ಪಡಿತಾ ಇದ್ದೀರಿ ಅಂತನೋ ಆಶಾಭಾವನೆಯೊಂದಿಗೆ ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಟೆನ್ಸಸ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ತಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಸೊ ಆಫ್ಲೈನ್ ತರಗತಿ ಯಾರಿಗಾದರೂ ಬೇಕಾಗಿದ್ದರೆ ದಯವಿಟ್ಟು 9990667411 ಅಥವಾ 9964205097 ನಂಬರ್ಗಳಿಗೆ ಕರೆ ಮಾಡೋದ್ರ ಮೂಲಕ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತನೋ ಒಂದು ವಿಷಯವನ್ನು ತಿಳಿಸ್ತಾ ಸ್ನೇಹಿತರೆ, ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ದಟ್ ಈಸ್ ಟೆನ್ಸಸ್ ಟಾಪಿಕ್. ಯಾವ ಟಾಪಿಕ್ ಬೇಕು? ಟೆನ್ಸಸ್ ಟಾಪಿಕ್. ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಟಿವಸ್ ಆ್ಯಂಡ್ ಪ್ಯಾಸಿವಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು ಟೆನ್ಸಸ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೆನ್ಸಸ್ ಟಾಪಿಕ್ ಒನ್ಸ್ ಅಗೇನ್ ಇಲ್ಲಿದೆ ನೋಡ್ರಿ. ಸೊ ಟೆನ್ಸಸ್ ಅಂದರೆ ನೀವೇನು ತಿಳ್ಕೊಂಡ್ರಿ ಸ್ನೇಹಿತರ? ಟೆನ್ಸಸ್ ಅಂದರೆ ಕನ್ನಡದಲ್ಲಿ ಏನಂತ ತಿಳ್ಕೊಂಡ್ರಿ ನೀವು? ಟೆನ್ಸಸ್ ಅಂದರೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ಟೆನ್ಸಸ್? ಟೆನ್ಸಸ್ ಅಂದರೆ ಕನ್ನಡದಲ್ಲಿ ಕಾಲ ಸೂಚಕಗಳು ಅಂತ ಹೇಳಿ ಕರಿತೀವಿ. ಕಾಲ ಸೂಚಕಗಳು, ಕಾಲ ಸೂಚಕಗಳು, ಕನ್ನಡದಲ್ಲಿ ಕಾಲ ಸೂಚಕಗಳು. ಸೊ ಕಾಲಗಳು ಅಂತಂದರೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಲ್ಲ ಸ್ನೇಹಿತರ. ಟೆನ್ಸಸ್ ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ಸೊ ಭೂತಕಾಲ, ಪಾಸ್ಟ್ ಟೆನ್ಸ್ ನೋಡ್ರಿ, ಪಾಸ್ಟ್ ಟೆನ್ಸ್ ಇಲ್ಲಿದೆ ನೋಡ್ರಿ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ದೀಸ್ ಆರ್ ಟೆನ್ಸಸ್ ಇನ್ ಇಂಗ್ಲಿಷ್ ಗ್ರಾಮರ್. ಓಕೆ, ನಾವು ಪ್ರಮುಖವಾಗಿ 3 ಭಾಗವಾಗಿ ಟೆನ್ಸಸ್ಸನ್ನು ಡಿವೈಡ್ ಮಾಡಿದ್ರೆ ಮತ್ತೆ ಸಬ್ ಟೆನ್ಸಸ್ ಆಗಿ 12 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಎಷ್ಟು ಭಾಗವಾಗಿ? 12 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು, ಗೊತ್ತಿರಲಿ. ಸೊ ಹಾಗಾದರೆ ಪ್ರತಿಯೊಂದರಲ್ಲೂ ನೋಡ್ರಿ ಸ್ನೇಹಿತರೆ, ಈ ಪಾಸ್ಟ್ ಟೆನ್ಸ್ ಇದೆ ಅಂತಂದರೆ ಇದರಲ್ಲೂ ಕೂಡ 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಮತ್ತೆ ನೆಕ್ಸ್ಟ್ ಈ ಪ್ರೆಸೆಂಟ್ ಟೆನ್ಸ್ ಇದೆ ಏನಿದೆಯಲ್ಲ, ಈ ಪ್ರೆಸೆಂಟ್ ಟೆನ್ಸಲ್ಲೂ ಕೂಡ ನಾವೇನು ಮಾಡಿರ್ತೀವಿ, ಮತ್ತೆ 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಪಾಸ್ಟ್ ಟೆನ್ಸಲ್ಲಿ 4 ಭಾಗ, ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸಲ್ಲೂ ಕೂಡ 4 ಭಾಗ, ನೆಕ್ಸ್ಟ್ ಫ್ಯೂಚರ್ ಟೆನ್ಸಲ್ಲೂ ಕೂಡ 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಟೋಟಲ್ ಎಷ್ಟಾಯಿತು? 4 + 4 8 ಆಯಿತು. 8 + 4 ಎಷ್ಟಾಯಿತು ಟೋಟಲ್? ಮತ್ತೆ 12 ಭಾಗವಾಗಿ ಸಬ್ ಟೆನ್ಸಸ್ ಅಂತ ಹೇಳಿ ಡಿವೈಡ್ ಮಾಡಿರ್ತೀವಿ ಸ್ನೇಹಿತರೆ. ಹೌ ಮೆನಿ ಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂತ ಕೇಳಿದ್ರೆ 3 ಅಂತ ಹೇಳಬೇಕು. 1 2 3 ಟೆನ್ಸಸ್ ಇದಾವೆ. ಮತ್ತೆ ಏನಾದರೂ ಸಬ್ ಟೆನ್ಸಸ್ ಅಂತ ಕೇಳಿದ್ರೆ ಟೋಟಲ್ ಎಷ್ಟಿದಾವೆ? 12 ಅಂತ ಹೇಳಬೇಕು ಸ್ನೇಹಿತರೆ. ಇಷ್ಟು ಮಾತ್ರ ನಿಮ್ಗೆ ಗೊತ್ತಿರಲಿ. 12 ಟೆನ್ಸಸ್ ಆರ್ 12 ಸಬ್ ಟೆನ್ಸಸ್ ಆರ್ ಇನ್ ಇಂಗ್ಲಿಷ್ ಗ್ರಾಮರ್ ಸ್ನೇಹಿತರೆ. ಓಕೆ, ಗೊತ್ತಿರಲಿ. ನಾವು ಟೆನ್ಸಸ್ ಅಲ್ಲಿ ಒಂದು ಕನ್ನಡದಲ್ಲಿ ವರ್ತಮಾನ ಅಂತ ಕರಿತೀವಿ, ವರ್ತಮಾನ ಕಾಲ, ಭೂತಕಾಲ ಆ್ಯಂಡ್ ಭವಿಷ್ಯತ್ ಕಾಲ, ಮುಂದಾಗೋದ್ರ ಬಗ್ಗೆ ಫ್ಯೂಚರ್ ಅಂತ ಹೇಳಿ ಕರಿತೀವಿ. ಸದ್ಯಕ್ಕೆ ನಡೀತಾ ಇರೋದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಹಿಂದೆ ನಡೆದಿದ್ದು ಪಾಸ್ಟ್ ಟೆನ್ಸ್, ಕನ್ನಡದಲ್ಲಿ ಭೂತಕಾಲ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇವತ್ತಿನ ಮುಂದುವರೆದ ಟಾಪಿಕ್ ಯಾವುದು ಅಂತ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಈ ಕಾನ್ಸೆಪ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು. ಇದು ಇಂಗ್ಲೀಷ್ ಗ್ರಾಮರ್ನ, ಇಂಗ್ಲೀಷ್ ವ್ಯಾಕರಣದ ಒಂದು ಬುನಾದಿ ಇದ್ದಂಗೆ. ಇಟ್ ಈಸ್ ಅ ಹಾರ್ಟ್ ಆಫ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಇಟ್ ಈಸ್ ಅ ಫೌಂಡೇಶನ್ ಆಫ್ ಇಂಗ್ಲೀಷ್ ಗ್ರಾಮರ್ ಸ್ನೇಹಿತರೆ. ಸೊ ಇದು ಒಂದು ಬುನಾದಿ ಇದ್ದಂಗೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಾವೇನು ಮಾಡ್ಬೋದು, ಸೊ ಮುಂದೆ ಮುಂದೆ ಟಾಪಿಕ್ಸ್ಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವುದೇ ರೀತಿ ಇದನ್ನು ಸ್ಕಿಪ್ ಮಾಡದೆ ನೀಟಾಗಿ ನೋಡಿಕೊಂಡು ಸೊ ನೋಟ್ಸನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ನೀವು ಮಾಡಿದೆ ಆದರೆ ಸೊ ನೀವು ಅಕ್ಯುರೇಟಾಗಿ ಆನ್ಸರ್ಸ್ಗಳನ್ನು ಗುರುತಿಸುವಂಥ ಕೆಲಸ ಸೊ ನಿಮ್ಮಿಂದ ಆಗುತ್ತೆ. ಸರಿ, ಹಾಗಾದರೆ ತಿಳ್ಕೊಂಡ್ವಾ? ಸೊ ಗೊತ್ತಿರಲಿ ನಿಮಗೆ. ಸೊ ಐ ಥಿಂಕ್ ಎಲ್ಲನೂ ಕ್ಲಿಯರಾಗಿ ಕಾಣ್ತಾ ಇದೆಯಾ ನಿಮಗೆ? ಸೊ ಒಂದೇ ಚಾರ್ಟ್ ಬಾಕ್ಸಲ್ಲಿ ನಾನು ನಿಮಗೆ ನೀಟಾಗಿ ಸೊ ಒಂದು ಬ್ಲೂ ಪ್ರಿಂಟ್ ಕೊಡುವಂತಹ ಕೆಲಸ ಮಾಡ್ತೀನಿ. ಒಂದೇ ಚಾರ್ಟಲ್ಲಿ ನೀಟಾಗಿ ನಿಮಗೆ ಟೆನ್ಸಸ್ ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಓಕೆ, ನೀವು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟಿಗೆ ಏನು ಕೊಟ್ಟಿದ್ದಾರೆ? ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇದೆ. ಒನ್ಸ್ ಅಗೇನ್, ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ, 3 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಅದರಲ್ಲಿ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಕಂಟಿನ್ಯೂಯಸ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಕಂಟಿನ್ಯೂಯಸ್, ಎಲ್ಲದರಲ್ಲೂ ಕಂಟಿನ್ಯೂಯಸ್. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್.
ಸರ್ ಹಾಗಾದ್ರೆ ಈ ಒಂದು ವಾಕ್ಯ ಯಾವ ಟೆನ್ಸಸ್ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಗುರ್ತು ಮಾಡ್ಕೋಬೇಕಾದ್ರೆ ಕೆಲವೊಂದು ರೂಲ್ಸ್ ಇದಾವೆ, ಕೆಲವೊಂದು ಫಾರ್ಮುಲಾಸ್ಗಳಿದಾವೆ. ಆ ಫಾರ್ಮುಲಾಸ್ಗಳನ್ನ ನಾವು ನೀವು ಸೇರಿ ಕಲಿಯುವಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ತಾವೆಲ್ಲರೂ ರೆಡಿ ಇದ್ರಿ ಅಂತ ಭಾವಿಸ್ತಾ ಸೊ ನಾನು ಏನ್ ಮಾಡ್ತೀನಿ ಇವಾಗ, ಸೊ ನೀಟಾಗಿ ಕೆಲವೊಂದು ಫಾರ್ಮುಲಾಗಳನ್ನ ಬಿಡಿಸೋದ್ರ ಮೂಲಕ ನಾನು ನಿಮಗೆ ಸೊ ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಫಾರ್ಮುಲಾ ಇದೆ ನೋಡಿ. ಇಲ್ಲಿ ಫಾರ್ಮುಲಾ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನೋಡ್ರಿ. ಒನ್ಸ್ ಅಗೇನ್ ಓಕೆ, ಇಲ್ಲಿ ಒಂದು ಕಡೆ ನಾನು ಫಾರ್ಮುಲಾ ಬರೀತೀನಿ ನೋಡಿ. ಈ ಸೈಡಲ್ಲಿ ನಾನು ಫಾರ್ಮುಲಾ ಬರೀತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ನೋಡ್ರಿ, ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ವರ್ಬ್ ಬರುತ್ತೆ, ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಇನ್ನೊಂದೇನು ಅರ್ಥ ಮಾಡ್ಕೋಬೇಕು, ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ಸಿಂಪಲ್ ಪ್ರೆಸೆಂಟಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ ಸ್ನೇಹಿತರೆ. ಬೇಸ್ ಫಾರ್ಮ್ ಆಫ್ ವರ್ಬ್. ಸೊ ಸರಿ, ಹಾಗಾದ್ರೆ ಸರ್ ಹೀಗಂದ್ರೆ ಏನು? ಹೀಗಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸಿ ಟ್ರಾವೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಸಿ ಟ್ರಾವೆಲ್ಸ್. ಸೊ ಇದು ಸಿಂಗುಲರ್, ಸಿ ಅನ್ನೋದು ಸಿಂಗುಲರ್ ಇದೆ. ಸಿಂಗುಲರ್ ಅಂದ್ರೆ ಏಕವಚನ ಇದೆ, ಹಾಗಾಗಿ ಇದು ಕ್ರಿಯಾಪದ ಪ್ಲೂರಲ್ ಮಾಡಿದ್ರು. ಇದಕ್ಕೆ ನಾನು ಬೇಸ್ ಫಾರ್ಮ್ ಆಫ್ ವರ್ಬ್ ಅಂತೇಳಿ ಕರಿತೀವಿ. ಇದಕ್ಕೆ ನಾನು ಏನಂತ ಕರಿತೀನಿ, ಬೇಸ್ ಫಾರ್ಮ್ ಆಫ್ ವರ್ಬ್ ಅಂತೇಳಿ ಕರಿತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ಬದಲಾಗಿ ಬೇಸ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ ಸ್ನೇಹಿತರ. ಬೇಸ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ಈ ಪದ ಇಟ್ ಮೀನ್ಸ್ ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ರೆ ಪ್ಲೂರಲ್ ಕ್ರಿಯಾಪದ ಬರುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಈ ಕ್ರಿಯಾಪದ ಸಿಂಗುಲರ್ ಆಗಿರುತ್ತೆ ಸ್ನೇಹಿತರ, ಸಿಂಗುಲರ್. ಸೊ ಕಂಪ್ಲೀಟ್ಲಿ ಏನೋ ಅಪೋಸಿಟ್ ಅರ್ಥ ಮಾಡ್ಕೊಂಡ್ಬಿಡ್ರಿ. ಓಕೆ, ಸೊ ಅರ್ಥ ಆಯ್ತಾ? ಅದೇ ಕಂಟಿನ್ಯೂಸ್ ಇದ್ರೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಕಂಟಿನ್ಯೂಸ್ ಇದ್ರೆ ಒಂದು 3 ಹೆಲ್ಪಿಂಗ್ ವರ್ಬ್ ಬರುತ್ತೆ. ದಟ್ ಈಸ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇವಾಗ. ಜಸ್ಟ್ ನಿಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರೆಸೆಂಟ್ ಟೆನ್ಸ್. ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆಮ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ಗಳು ಬರುತ್ತೆ. ಯಾವ ಹೆಲ್ಪಿಂಗ್ ವರ್ಬು? ಈಸ್, ಆಮ್, ಆರ್. ಈ ಹೆಲ್ಪಿಂಗ್ ವರ್ಬ್ಗಳು ಏನು ಬರುತ್ತೆ, ಸೊ ಇದರಲ್ಲಿ ಕಂಡು ಬರುತ್ತೆ. ಈಸ್, ಆಮ್, ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಕಂಡು ಬರುತ್ತೆ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ಈ ಹೆಲ್ಪಿಂಗ್ ವರ್ಬ್ಗಳು ಕಂಡು ಬರ್ತಾ ಇದ್ರೆ ಆ ಕ್ರಿಯಾಪದ ಏನಾಗಿರಬೇಕು, ING ಫಾರ್ಮ್ನಿಂದ ಕೂಡಿರಬೇಕು. ಯಾವ ವರ್ಬ್ನಿಂದ ಕೂಡಿರಬೇಕು? ING ಫಾರ್ಮ್ನಿಂದ ಕೂಡಿರಬೇಕು ಸ್ನೇಹಿತರೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಸಿ ಈಸ್ ಅಂತ ಬಂತು. ಟ್ರಾವೆಲಿಂಗ್, ಸೊ ಆ ಕ್ರಿಯಾಪದ ಏನಾಗಿರಬೇಕು, ING ಫಾರ್ಮ್ನಿಂದ ಕೂಡಿರಬೇಕು. ಸಿ ಈಸ್ ಟ್ರಾವೆಲಿಂಗ್ ಟು ಪ್ಯಾರಿಸ್ ನೌ. ಸೊ ಇವಾಗ ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ? ಸೊ ಪ್ಯಾರಿಸ್ಗೆ. ಅವಳು ಪ್ಯಾರಿಸ್ಗೆ ಇವಾಗ ಹೋಗುತ್ತಿದ್ದಾಳೆ. ಸೊ ಅಂದ್ರೆ ಇವಾಗ ಪ್ಯಾರಿಸ್ಗೆ ಹೋಗುತ್ತಿದ್ದಾಳೆ. ಸೊ ಕಂಟಿನ್ಯೂಸ್ ಟೆನ್ಸ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ವರ್ಕ್ ಈಸ್ ಪ್ರೊಸೆಸಿಂಗ್. ಸೊ ಪ್ರೊಸೆಸಿಂಗ್ ಇದೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಸೊ ಈಸ್, ಆಮ್ ಮತ್ತೆ ಆರ್. ಸೊ ಈ ಹೆಲ್ಪಿಂಗ್ ವರ್ಬ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕಂಡು ಬರುತ್ತೆ. ಅದೇ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಬರುತ್ತೆ ಮತ್ತೆ ಹ್ಯಾವ್ ಬರುತ್ತೆ. ಹ್ಯಾಸ್ ಎಲ್ಲ ಬರುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ನಾನು ನಿಮಗೆ ಫಾರ್ಮುಲಾಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳೆ ಕ್ಲಾಸಲ್ಲಿ ಈ ಟೆನ್ಸಸ್ ಟಾಪಿಕ್ಗೆ ಒಂದು 2 or 3 ಕ್ಲಾಸಸ್ ಬೇಕು. ಬರೀ ಟೆನ್ಸಸ್ ಟಾಪಿಕ್ಗೆ ಇದು ಒಂದೇ ಚಾರ್ಟ್ಸಲ್ಲಿ ತಿಳ್ಕೊಳ್ಳೋದಕ್ಕಿಂತ ಇದಕ್ಕೆ ಸೊ ಫಾರ್ಮುಲಾ ತಿಳ್ಕೊಬೇಕು, ಫೌಂಡೇಶನ್ ತಿಳ್ಕೊಬೇಕು, ಯಾವ ಟೆನ್ಸಸ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಸೂಟೇಬಲ್ ಆಗುತ್ತೆ, ಯಾವ ಸಬ್ಜೆಕ್ಟ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಹೆಲ್ಪಿಂಗ್ ವರ್ಬು ಹ್ಯಾಸ್ ಬರುತ್ತೆ ಆ್ಯಂಡ್ ಹ್ಯಾವ್ ಕೂಡ ಬರುತ್ತೆ. ಈ ಹ್ಯಾಸ್ ಯಾವಾಗ ಬಳಸ್ಕೋಬೇಕು ಅಂದರೆ ಹಿ, ಶಿ, ಇಟ್ ಕಂಡು ಬರ್ತಾ ಇದ್ರೆ ಸಬ್ಜೆಕ್ಟ್ ಸ್ಥಾನದಲ್ಲಿ, ಆವಾಗ ನಾನು ಹ್ಯಾಸ್ ಬಳಸ್ಕೋಬೇಕು. ಬದಲಾಗಿ ಪ್ಲೂರಲ್ ಸೌಂಡ್ ಸಬ್ಜೆಕ್ಟ್ ಇದ್ರೆ ದೇ, ವಿ, ಯು, ಐ. ಸೊ ಈ ತರಹ ಸಬ್ಜೆಕ್ಟ್ ಸ್ಥಾನದಲ್ಲಿ ಈ ಪದಗಳು ಕಂಡು ಬಂದರೆ ಆವಾಗ ನಾನು ಐ ಹ್ಯಾವ್, ದೇ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಸೊ ಐ ಹ್ಯಾವ್ ಈ ಥರ ಪದಗಳನ್ನು ನೀವು ಬಳಸ್ಕೋಬೇಕಾಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಆದರೂ ನಿಮ್ಗೆ ಕ್ಲಾರಿಟಿ ಇರಬೇಕು ಇದ್ರ ಬಗ್ಗೆ, ಹ್ಯಾಸ್ ಮತ್ತು ಹ್ಯಾವ್ ಬಗ್ಗೆ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಆ್ಯಂಡ್ ಹ್ಯಾವ್ ಬರುತ್ತೆ.
ಓಕೆ, ಸೊ ಇದಕ್ಕೆ ನಾನು ಜಸ್ಟ್ ಇವಾಗ ತಾನೇ ಕೆಲಸ ಆಗಿರ್ತದಲ್ಲ, ಸೊ ಇವಾಗ ತಾನೇ ಕಂಪ್ಲೀಟ್ ಆಗಿರೋದ್ರ ಬಗ್ಗೆ ನಾನು ಮಾತನಾಡಬೇಕಾದ್ರೆ ಹ್ಯಾಸ್ ಮತ್ತು ಹ್ಯಾವನ್ನು ಬಳಸಬೇಕು. ಸೊ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತಂದ್ರೆ ಹ್ಯಾಸ್ ಬೀನ್ ಬರುತ್ತೆ, ಇಲ್ಲ ಇನ್ನೊಂದು ಬರುತ್ತೆ ಹ್ಯಾವ್ ಬೀನ್ ಬರುತ್ತೆ, ಮತ್ತೆ ಹ್ಯಾವ್ ಬೀನ್ ಬರುತ್ತೆ. ಹ್ಯಾವ್ ಬೀನ್ ಎರಡು ಫಾರ್ಮ್ ಬರುತ್ತೆ. ಈ ಹ್ಯಾಸ್ ಬೀನ್ ಯಾವಾಗ ಸೇರಿಸ್ತೀವಿ? ಈ ಸಬ್ಜೆಕ್ಟು ಸಿಂಗುಲರ್ ಆಗಿದ್ರೆ, ಹಿ ಶಿ ಇಟ್ ಕಂಡು ಬಂದ್ರೆ, ಹ್ಯಾಸ್ ಬೀನ್ ಬರುತ್ತೆ. ಅಂದ್ರೆ ಕೆಲಸ ಇನ್ನೂ ನಡೀತಾನೆ ಇದೆ. ಸೊ ಆವಾಗ ನಾನೇನು ಮಾಡ್ತೀನಿ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ತಗೊಂಡು ಆ ಒಂದು ವರ್ಡ್ಸ್ಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರ್ಕೋಬೇಕಾಗುತ್ತೆ. ಸೊ ನಾವು ಇವಾಗ ಕಲ್ತಿದ್ದು ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಸೊ ನಾವು ಇವಾಗ ಕಲ್ತಿದ್ದು ಯಾವುದ್ರ ಬಗ್ಗೆ ಸ್ನೇಹಿತರೆ? ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಗೊತ್ತಿರಲಿ. ಯಾವ ಟೆನ್ಸೋ? ಪ್ರೆಸೆಂಟ್ ಟೆನ್ಸು. ಸೊ ಮಾಹಿತಿ ನಿಮಗೆ ವೆರಿ ಇಂಪಾರ್ಟೆಂಟು, ಗೊತ್ತಿರಲಿ. ನೆಗ್ಲೆಕ್ಟನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಟೆನ್ಸಸ್ ಟಾಪಿಕ್ ಕಲ್ತ್ರೆ ಮಾತ್ರ ಸೊ ಮುಂದಿನ ಟಾಪಿಕ್ಸ್ಗಳು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನಾದರೂ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ, ಕೇರ್ಲೆಸ್ ಮಾಡಿದ್ರೆ, ಸೊ ಮುಂದಿನ ಟಾಪಿಕ್ಗಳು ನಿಮಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಸತ್ಯವಾಗಿರ್ತಕ್ಕಂಥ ಮಾಹಿತಿ ಇದು. ಓಕೆ, ನೆಕ್ಸ್ಟ್ ನೋಡ್ರಿ, ಇವಾಗ ಪಾಸ್ಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನು ತಿಳ್ಕೊಂಡ್ರಿ? ಪಾಸ್ಟ್ ಟೆನ್ಸ್ ಅಂದರೆ ಏನು ತಿಳ್ಕೊಂಡ್ರಿ ಸ್ನೇಹಿತರೆ? ಪಾಸ್ಟ್ ಟೆನ್ಸ್ ಅಂದರೆ ಕನ್ನಡದಲ್ಲಿ ಭೂತ ಕಾಲ ಅಂತ ಹೇಳಿ ಕರಿತೀವಿ. ಭೂತ ಕಾಲ. ಸೊ ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಿಲ್ಲ, ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಸಬ್ಜೆಕ್ಟ್ ಇರುತ್ತೆ. ನೆಕ್ಸ್ಟ್ ಇಡಿ ಫಾರ್ಮ್ ಇರುತ್ತೆ. ಆ ಕ್ರಿಯಾಪದ ಏನು ಸೇರಿರುತ್ತೆ? ಇಡಿ ಫಾರ್ಮನ್ನು ಸೇರಿಸಿರ್ತಾರೆ ಅಷ್ಟೇ, ಸಿಂಪಲ್ ಆಗಿ ಇಡಿ ಫಾರ್ಮ್. ಓಕೆ, ಸಬ್ಜೆಕ್ಟ್ ಸಿ ಟ್ರಾವೆಲ್ಡ್ ಟು ಪ್ಯಾರಿಸ್ ಲಾಸ್ಟ್ ಇಯರ್. ಸೊ ಪಾಸ್ಟ್ ಇದೆಯಲ್ಲ, ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಪಾಸ್ಟ್ ಇಯರ್ ಬಗ್ಗೆ ನಾನು ಏನು ಮಾಡಬೇಕು? ಸೊ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಪಾಸ್ಟ್ ಇಯರ್. ಇದು ಕ್ಲಾರಿಟಿ ಸಿಗ್ತಾ ನಿಮಗೆ? ಸಬ್ಜೆಕ್ಟ್ ಇರಬೇಕು. ಅಂದರೆ ಯಾವುದೇ ಇರಲಿ, ದೇ ಟ್ರಾವೆಲ್ಡ್ ಯಾವುದೇ ಬರಲಿ, ವಿ ಟ್ರಾವೆಲ್ಡ್, ಹಿ ಟ್ರಾವೆಲ್ಡ್, ಶಿ ಟ್ರಾವೆಲ್ಡ್, ಓಕೆ, ಯು ಟ್ರಾವೆಲ್ಡ್. ಸೊ ನೆಕ್ಸ್ಟ್ ಇಲ್ಲಿ ಆ ಕ್ರಿಯಾಪದ ಇಡಿ ಫಾರ್ಮ್ನಿಂದ ಕೂಡಿರುತ್ತೆ. ಇದು ಸಿಂಪಲ್ ಪಾಸ್ಟ್. ಅಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ಸ್ಗಳು ಏನು ಮಾಡಲ್ಲ, ಸೊ ಕಂಡು ಬರಲ್ಲ. ಅದಕ್ಕೆ ನಾನು ಸಿಂಪಲ್ ಪಾಸ್ಟ್ ಅಂತ ಹೇಳಿ ಕರಿತೀವಿ. ಬದಲಾಗಿ ಆ ಕ್ರಿಯಾಪದ ಇಡಿ ಫಾರ್ಮ್ನಿಂದ ಕೂಡಿರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಆ ಕ್ರಿಯಾಪದ ಏನಾಗಿರುತ್ತೆ? ಇಡಿ ಫಾರ್ಮ್ನಿಂದ ಕೂಡಿರುತ್ತೆ. ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಯಸ್ ಹೇಳಬೇಕಾಗಿದೆ ಸ್ನೇಹಿತರೆ. ಯಾವುದ್ರ ಬಗ್ಗೆ ಹೇಳಬೇಕಾಗಿದೆ? ಪಾಸ್ಟ್ ಕಂಟಿನ್ಯೂಸ್ ಹೇಳಬೇಕಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಿ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇಲ್ಲಿ 2 ಹೆಲ್ಪಿಂಗ್ ವರ್ಬ್ ಬರ್ತವೆ. ವಾಸ್ ಒಂದು ಬರುತ್ತೆ, ವರ್ ಒಂದು ಬರುತ್ತೆ. ಸರ್, ವಾಸ್ ಯಾವಾಗ ಬಳಸಬೇಕು, ವರ್ ಯಾವಾಗ ಬಳಸಬೇಕು ಅಂದರೆ, ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ರೆ ವಾಸ್ ಬಳಸಬೇಕು, ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಆಗಿದ್ರೆ ವರ್ ಬಳಸ್ಬೇಕು ಸ್ನೇಹಿತರೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ನಾನು ನಿಮಗೆ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಕ್ರಿಯಾಪದ ಪ್ಲೂರಲ್ ಆಗಿದ್ರೆ ನಾನು ದೇ ಬಳಸ್ಕೊಡ್ರಿ, ದೇವರ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್. ಸೊ ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ. ಒಂದು ಸೆಂಟೆನ್ಸ್ ಕೊಟ್ಟರೆ ನೋಡ್ರಿ, ಸಿ ವಾಸ್ ಟ್ರಾವೆಲಿಂಗ್ ಟು ಪ್ಯಾರಿಸ್. ಸೊ ಸಿ ಇದೆ, ಹಾಗಾಗಿ ವಾಸ್ ತಗೊಂಡ್ರು. ಒಂದು ವೇಳೆ ದೇ ಇದ್ರೆ ದೇವರ್ ಆಗ್ತಾ ಇತ್ತು, ದೇವರ್. ವಿ ವರ್, ಯು ವರ್, ಐ ವಾಸ್, ಐ ಬಂದರೂ ಕೂಡ ವಾಸೇ ಬರುತ್ತೆ, ಐ ವಾಸ್ ಟ್ರಾವೆಲಿಂಗ್. ಓಕೆ, ಸೊ ಇಲ್ಲಿ ವಾಸು ಮತ್ತು ವರ್ರು ಈ ಹೆಲ್ಪಿಂಗ್ಸ್ಗಳು ವರ್ಬ್ಗಳು ಏನು ಬರುತ್ತೆ ಇಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡ್ರಿ, ವೆರಿ ಇಂಪಾರ್ಟೆಂಟ್. ಸಿ ಹ್ಯಾಡ್ ಅಂತ ಇದೆ ನೋಡಿ, ಇಲ್ಲಿದೆ ನೋಡ್ರಿ. ಪಾಸ್ಟ್ ಪರ್ಫೆಕ್ಟಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತದ, ದಟ್ ಈಸ್ ಹ್ಯಾಡ್. ಹ್ಯಾಡ್ ಅನ್ನೋದು ಕಂಡು ಬರುತ್ತೆ. ಹ್ಯಾಡ್, ಸಿ ಹ್ಯಾಡ್ ಟ್ರಾವೆಲ್ಡ್, ಒಂದು ಇಡಿ ಫಾರ್ಮ್ ಬರುತ್ತೆ. ಸಿ ಹ್ಯಾಡ್ ಟ್ರಾವೆಲ್ಡ್. ಸೊ ಇಡಿ ಫಾರ್ಮ್ ಹ್ಯಾಡ್ ಬರುತ್ತೆ, ಇಡಿ ಫಾರ್ಮ್ ಬರುತ್ತೆ. ಸೊ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಿಫೋರ್ ಅಂದರೆ ಇಟ್ ಮೀನ್ಸ್ ಅದು ಮೊದಲೇ ಆಗಿರುತ್ತಲ್ಲ, ಕೆಲಸ ಕಂಪ್ಲೀಟೆಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಬಿಫೋರ್ ಅಂತೇಳಿ ಬಳಸಿದ್ರು. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ನೀಟಾಗಿ ನೋಡ್ಕೊಂಡು ಬಿಡ್ಬೇಕು. ನೀಟಾಗಿ ನೋಡಿಕೊಂಡು ಸೊ ಆನ್ಸರನ್ನು ಮಾಡಬೇಕಾಗುವಂಥ ಪ್ರಯತ್ನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ನೀವು ಅಬ್ಸರ್ವ್ ಮಾಡಿ.
ಓಕೆ ನೆಕ್ಸ್ಟ್ ನೋಡ್ರಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಹ್ಯಾಡ್ ಇರೋದನ್ನ ಬೀನ್ ಸೇರಿಸ್ಬೇಕು, ನೆಕ್ಸ್ಟ್ ಐ ಎನ್ ಜಿ ಸೇರಿಸ್ಬೇಕಷ್ಟೇ. ಹ್ಯಾಡ್ ಬೀನ್ ನೋಡ್ರಿ, ಹ್ಯಾಡ್ ಅಂದರೆ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟು. ಕಂಟಿನ್ಯೂಸ್ ಮಾಡಬೇಕಾಗಿದೆ, ಐ ಎನ್ ಜಿ ಸೇರಿಸ್ರಿ ಅಷ್ಟೇ. ಪಾಸ್ಟ್ ಪರ್ಫೆಕ್ಟು ಕಂಟಿನ್ಯೂಸ್ ಮಾಡಬೇಕಾಗಿದೆ, ಐ ಎನ್ ಜಿ ಸೇರಿಸ್ರಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಹ್ಯಾಡ್ ಬೀನ್ ಪ್ಲಸ್ ಐ ಎನ್ ಜಿ ಸೇರಿಸ್ರಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಹ್ಯಾಡ್ ಬೀನ್ ಸೇರಿಸ್ರಿ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಎನ್ ಜಿ ಸೇರಿಸ್ರಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಓಕೆ, ಐ ಥಿಂಕ್ ನಮಗೆ ಸೊ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಇದುವರೆಗೂ ಗೊತ್ತಾಗಿದೆ, ಪಾಸ್ಟ್ ಟೆನ್ಸ್ ಬಗ್ಗೆ ಕೂಡ ಇದುವರೆಗೂ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಏನು ಮಾಡ್ತೀನಿ, ಫ್ಯೂಚರ್ ಟೆನ್ಸ್ಗೆ ಹೋಗ್ತೀನಿ ಸ್ನೇಹಿತರೆ. ಸೊ ಕೆನ್ ಐ ಮೂವ್? ಸೊ ಮೂವ್ ಆಗಲ್ಲ ಸ್ನೇಹಿತರೆ. ಹಾಗಾದರೆ ಮುಂದಿನ ಕಾನ್ಸೆಪ್ಟ್ ಯಾವುದು? ಫ್ಯೂಚರ್ ಟೆನ್ಸ್, ಮುಂದಾಗೋದ್ರ ಬಗ್ಗೆ ಆಡೋದ್ರ ಬಗ್ಗೆ. ಸೊ ಇಲ್ಲಿ ಒಂದೆರಡು ಹೆಲ್ಪಿಂಗ್ ವರ್ಬ್ ಬರುತ್ತೆ. ವಿಲ್ ಅಂತ ಬರುತ್ತೆ, ವಿಲ್ ಬಿ ಅಂತ ಬರುತ್ತೆ, ವಿಲ್ ಹ್ಯಾವ್ ಬರುತ್ತೆ, ವಿಲ್ ಹ್ಯಾವ್ ಬೀನ್ ಬರುತ್ತೆ. ವಿಲ್ ಅಂತೇಳಿ ಯಾವಾಗ ಬಳಸ್ತೀವಿ? ಸಿಂಪಲ್ ಫ್ಯೂಚರಲ್ಲಿ ವಿಲ್ ಅಂತ ಬಳಸ್ತೀವಿ ನೋಡಿ. ಸಿಂಪಲ್ ಫ್ಯೂಚರಲ್ಲಿ ವಿಲ್ ಅಂತ ಹೇಳಿ ಬಳಸ್ತೀವಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಸಿಂಪಲ್ ಫ್ಯೂಚರಲ್ಲಿ ವಿಲ್ ಅಂತ ಹೇಳಿ ಬಳಸ್ತೀವಿ. ಅದೇ ಫ್ಯೂಚರ್ ಕಂಟಿನ್ಯೂಸ್ನಲ್ಲಿ ವಿಲ್ ಬಿ ಅಂತ ಹೇಳಿ ಬಳಸ್ತೀವಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ಬಳಸ್ತೀವಿ? ವಿಲ್ ಬಿ ಅಂತ ಹೇಳಿ ಬಳಸ್ತೀವಿ. ಓಕೆ, ಶಿ ವಿಲ್ ಬಿ ಟ್ರಾವೆಲಿಂಗ್ ಟು ಪ್ಯಾರಿಸ್ ಅಟ್ ದಿಸ್ ಟೈಮ್ ಟುಮಾರೋ. ಸೊ ನಾಳೆ ಏನು ಮಾಡ್ತಾಳೆ? ಈ ಸಮಯಕ್ಕೆ ಅವಳು ಹೋಗುತ್ತಿರುತ್ತಾಳೆ. ಎಲ್ಲಿಗೆ? ಪ್ಯಾರಿಸ್ಗೆ ಹೋಗುತ್ತಿರುತ್ತಾಳೆ, ಪ್ರಯಾಣ ಮಾಡ್ತಾ ಇರುತ್ತಾಳೆ. ಸೊ ಅರ್ಥ ಆಗ್ತದ? ಸೊ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಇಲ್ಲಿ ಫ್ಯೂಚರಲ್ಲಿ ವಿಲ್ ಬಿ ಅನ್ನೋ ಫಾರ್ಮ್ ಬರುತ್ತೆ, ವಿಲ್ ಬರುತ್ತೆ, ಬಿ ಅನ್ನೋ ಫಾರ್ಮ್ ಬರುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ಟು ಓಕೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ. ಸೊ ಫ್ಯೂಚರ್ ಪರ್ಫೆಕ್ಟ್ ವಿಲ್ ಹ್ಯಾವ್ ಅಂದರೆ ಸೊ ನಮ್ಮ ಹತ್ರ ಇರೋದು, ಸೊ ಇರೋದು ವಿಲ್ ಹ್ಯಾವ್. ಸೊ ಪರ್ಫೆಕ್ಟ್ ಆಗಿರುತ್ತೆ, ಸೊ ನಾಳೆ ಈ ಕೆಲಸಕ್ಕೆ ಪರ್ಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ವಿಲ್ ಹ್ಯಾವ್ ಅಂತ ಹೇಳಿ ಬಳಸಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ವಿಲ್ ಹ್ಯಾವ್ ಬೀನ್ ಯಾವಾಗ ಬರುತ್ತೆ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುತ್ತೆ. ಸೊ ನೀವಿಲ್ಲಿ ಮೇನ್ ಆಗಿ ಗುರ್ಸ್ಕೊಳ್ಬೇಕಾಗಿರೋದೇನಪ್ಪ ಅಂತ ಕೇಳಿದ್ರೆ, ಈ ಹೆಲ್ಪಿಂಗ್ ವರ್ಬ್ಸು ಅಂತ ಕರೆಯಲ್ಲ, ಇದಕ್ಕೆ ಅರ್ಥ ಇಲ್ಲ, ಬಟ್ ಕಾಲವನ್ನು ಸೂಚಿಸುತ್ತೆ. ವಿಲ್ ಅಂತ ಬರುತ್ತೆ, ವಿಲ್ ಬಿ ಅಂತ ಬರುತ್ತೆ, ಪರ್ಫೆಕ್ಟಲ್ಲಿ ವಿಲ್ ಹ್ಯಾವ್ ಅಂತ ಬರುತ್ತೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ವಿಲ್ ಹ್ಯಾವ್ ಬೀನ್ ಅಂತೇಳಿ ಬರುತ್ತೆ. ಸೊ ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನು ನಿಮಗೆ ಇನ್ನೂ ಒಂದ್ಸಲ ಕ್ಲಿಯರ್ ಮಾಡಿಸ್ತೀನಿ ನೋಡ್ರಿ. ವಿಲ್ ಅಂತೇಳಿ ಯಾವಾಗ ಬರುತ್ತೆ? ಸಿಂಪಲ್ ಫ್ಯೂಚರಲ್ಲಿ ಬರುತ್ತೆ. ಸಿಂಪಲ್ ಫ್ಯೂಚರ್, ಸಿ ವಿಲ್ ಟ್ರಾವೆಲ್ ಟು ಪ್ಯಾರಿಸ್ ನೆಕ್ಸ್ಟ್ ಸಮ್ಮರ್. ಓಕೆ, ವಿಲ್ ಅಂತ ತಗೊಂಡ್ರಿ ಇಲ್ಲಿ. ನೆಕ್ಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ನಾಳೆ ಆಗೋದ್ರ ಬಗ್ಗೆ, ಇಷ್ಟೊಟ್ಟಿಗೆ ಈ ಕೆಲಸ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ವಿಲ್ ಬಿ ಅಂತೇಳಿ ಬಳಸ್ಕೋಬೇಕು. ಸಿ ವಿಲ್ ಬಿ ಟ್ರಾವೆಲಿಂಗ್ ಟು ಪ್ಯಾರಿಸ್ ಅಟ್ ದಿಸ್ ಟೈಮ್ ಟುಮಾರೋ, ವಿಲ್ ಬಿ ಅಂತೇಳಿ ಬಳಸ್ಕೊಂಡ್ರು. ಇಟ್ ಮೀನ್ಸ್ ಇದು ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಸಿ ವಿಲ್ ಹ್ಯಾವ್ ಟ್ರಾವೆಲ್ ಟು ಪ್ಯಾರಿಸ್ ಬೈ ನೆಕ್ಸ್ಟ್ ವೀಕ್. ಓಕೆ ನೋಡ್ರಿ, ವಿಲ್ ಹ್ಯಾವ್ ಅಂತಂದರೆ, ಸೊ ವಿಲ್ ಹ್ಯಾವ್ ಅಂದರೆ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಬಗ್ಗೆ ಮಾತನಾಡುವಾಗ ನಾನು ವಿಲ್ ಹ್ಯಾವ್ ಅಂತೇಳಿ ಬಳಸ್ಕೊಂಡು ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆ ಸೆಂಟೆನ್ಸನ್ನು. ಓಕೆ, ಕ್ಲಿಯರ್ ಆಯಿತಾ? ಸೊ ಎಲ್ಲರೂ ಕೂಡ ಕ್ಲಿಯರ್ ಆಗಿದ್ದರೆ ದಯವಿಟ್ಟು ಎಲ್ಲ ಸ್ನೇಹಿತರು ಕೂಡ ಲೈಕ್ ಮಾಡಬೇಕು ಸ್ನೇಹಿತರೆ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಐ ಥಿಂಕ್ ಕಮೆಂಟ್ ಬಾಕ್ಸ್ ಆಫ್ ಇದ್ರೂ ಕೂಡ ಏನು ಮಾಡಬೇಕಾಗುತ್ತೆ, ಸೊ ನೀವು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರ ಮೂಲಕ ಕ್ಲಾಸಸ್ಗಳಿಗೆ ಹೊಸ ವಿದ್ಯಾರ್ಥಿಗಳಿಗೆ ಕೂಡ ಬರಮಾಡಿಕೊಳ್ಳುವಂತಹ ಪ್ರಯತ್ನ ಸೊ ತಮ್ಮಗಳಿಂದ ಆಗಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ವಿಲ್ ಬರುತ್ತೆ, ಹ್ಯಾವ್ ಬರುತ್ತೆ, ಬೀನ್ ಬರುತ್ತೆ, ನೆಕ್ಸ್ಟ್ ಐ ಎನ್ ಜಿ ಬರುತ್ತೆ. ಯಾಕಂದರೆ ಕಂಟಿನ್ಯೂಸ್ ಟೆನ್ಸ್ ಇರುತ್ತಲ್ಲ, ಸೊ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಐ ಎನ್ ಜಿ ಫಾರ್ಮ್ ಬರಲೇಬೇಕಾಗುತ್ತೆ. ಓಕೆ, ಸೊ ಟೆನ್ಸಸ್ ಟಾಪಿಕ್ಕು. ಸೊ ಇದು ನಿಮ್ಮದು ಮೊದಲನೇ ಪೇಜ್. ಆಲ್ಮೋಸ್ಟ್ ಅಲ್ಲ ನಿಮ್ಗೆ ಈ ಪೇಜಲ್ಲಿ ನಿಮಗೆ ಅರ್ಥ ಆಗಿರಬೇಕು ಟೆನ್ಸಸ್ ಅಂದರೆ ಏನು, ಯಾವ ರೀತಿ ಚೇಂಜಸ್ ಆಗುತ್ತೆ ಟೆನ್ಸಸ್. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಇಡೀ ಕ್ವಶನ್ ಪೇಪರ್ ಸೆಟ್ ಆಗೋದೇ ಈ ಟೆನ್ಸಸ್ ಟಾಪಿಕ್ ಮೇಲೇ. ಬಟ್ ಡೈರೆಕ್ಟಾಗಿ 1-2-3 ಕ್ವಶನ್ಸ್ ಕೇಳಿದ್ರೆ ಇಂಡೈರೆಕ್ಟಾಗಿ ಇಡೀ ಕ್ವಶನ್ ಪೇಪರೇ ಸೆಟ್ ಆಗಿರುತ್ತೆ ಈ ಟೆನ್ಸಸ್ ಟಾಪಿಕ್ ಮೇಲೇ. ಯಾವ ಆ್ಯಂಗಲಿಂದನೂ ಕೇಳ್ಬೋದು ಕ್ವಶನ್. ಸೊ ಪ್ರೆಸೆಂಟ್ ಟೆನ್ಸ್ ಇದ್ದು ಫ್ಯೂಚರ್ ಟೆನ್ಸ್ ಆಗಿ ಕನ್ವರ್ಟ್ ಮಾಡಿರಿ, ಫ್ಯೂಚರ್ ಇದ್ದು ಪಾಸ್ಟ್ ಆಗಿ ಕನ್ವರ್ಟ್ ಮಾಡಿರಿ ಅಂತ ಕೇಳಿರ್ತಾನೆ. ಅಥವಾ ಸಿ ಅಂತ ಬರೆದು ಪಾಸ್ಟ್ ಟೆನ್ಸಲ್ಲಿ ಕೇಳಿರ್ತಾನವ, ಸಿ ಅಂತ ಬರೆದು ಸೊ ಈ ಸ್ಥಳ ಬಿಟ್ಟಿರ್ತಾನವ, ಸೊ ಗ್ಯಾಪ್ ಬಿಟ್ಟಿರ್ತಾನವ. ಸೊ ಇಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ ಕ್ರಿಯಾಪದ ಅಂತೇಳಿ ನೀವು ಆ್ಯಡ್ ಮಾಡಿರಿ ಅಂತೇಳಿ ಕೇಳಿರ್ತಾನವ. ಸೊ ಇಡೀ ಕ್ವಶನ್ ಪೇಪರ್ ಸೆಟ್ ಆಗೋದೇ ಈ ಟೆನ್ಸಸ್ ಟಾಪಿಕ್ ಮೇಲೆ. ಹಾಗಾಗಿ ಇದನ್ನು ನೀಟಾಗಿ ಏನು ಮಾಡ್ಕೋಬೇಕು, ನೀವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಪರ್ಫೆಕ್ಟ್ ಆಗಬೇಕು ಸ್ನೇಹಿತರೆ. ಓಕೆ, ನಾನು ಹೇಳಿದ್ನಲ್ರಿ ಇದರಲ್ಲಿ 4 ಭಾಗ ಬಗ್ಗೆ ಡಿವೈಡ್ ಮಾಡಿರ್ತೀವಿ ಅಂಥೇಳಿ. ಒಂದು ಸಿಂಪಲ್ ಪ್ರೆಸೆಂಟ್, ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಿಂಪಲ್ ಪ್ರೆಸೆಂಟ್, ಓಕೆ,
ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ನೆಕ್ಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ಕಂಟಿನ್ಯೂಯಸ್ ಟೆನ್ಸ್. ಓಕೆ, ಪ್ರತಿಯೊಂದರಲ್ಲೂ ಕೂಡ ಏನು ಮಾಡಿರ್ತೀವಿ, 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಪ್ರತಿಯೊಂದರಲ್ಲೂ ಕೂಡ 4 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಟೋಟಲ್ 12 ಓಕೆ ಸಬ್ ಟೆನ್ಸಸ್ಸು. ಮೇನ್ ಟೆನ್ಸಸ್ ಅಂದರೆ 3 ಅದಾವೆ ನೋಡಿರಿ, ಪಾಸ್ಟು, ಪ್ರೆಸೆಂಟು, ಫ್ಯೂಚರು. ಓಕೆ, ಇಷ್ಟು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಪಾರ್ಟ್ಸ್, ಸ್ಟ್ರಕ್ಚರ್, ಎಕ್ಸಾಂಪಲ್ಸ್. ಸೊ ಸೆಂಟೆನ್ಸ್ಗಳು ಯಾವ ರೀತಿ ಸ್ಟ್ರಕ್ಚರ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾರ್ಟ್ಸ್ಗಳು ನೋಡ್ರಿ, ಪ್ರೆಸೆಂಟ್ ಇದೆ, ಇದಕ್ಕೆ ಇಂಡೆಫಿನೆಟ್ ಅಂತ ಕೂಡ ಕರಿತೀವಿ ನೋಡ್ರಿ. ಸೊ ಪ್ರೆಸೆಂಟ್ ಸಿಂಪಲ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಲಾಸ್ಟ್ ಸ್ಲೈಡಲ್ಲಿನೇ. ಸೊ ಆದರೂ ಕೂಡ ನಾನು ಏನು ಮಾಡ್ತೀನಿ, ಇವಾಗ ಕೆಲವೊಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಾನು ನಿಮಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಲಾಸ್ಟ್ನೇದು. ಓಕೆ, ಫಸ್ಟಿಗೆ ನಾನು ಹೇಳಿದ್ದೀನಿ, ಫಸ್ಟಿಗೆ ಆ ಸ್ಟ್ರಕ್ಚರ್, ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗೋದೇ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ನೆಕ್ಸ್ಟ್ ಲಾಸ್ಟಿಗೆ ಆಬ್ಜೆಕ್ಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಗೋ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಒಂದು ವೇಳೆ ಈ ಸಬ್ಜೆಕ್ಟ್ ಸಿಂಗುಲರ್ ಇದೆ ನೋಡ್ರಿ, ಸಿಂಗುಲರ್ ಇದೆ, ಹಾಗಾಗಿ ಕ್ರಿಯಾಪದ ಡಬಲ್ ಅಂದರೆ ಬಹುವಚನ ಮಾಡಿದ್ರು, ಪ್ಲೂರಲ್ ಮಾಡಿದ್ರು. ಸೊ ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದರೆ ಕ್ರಿಯಾಪದ ಏನಾಗಿರ್ಬೇಕ್ರಿ, ಪ್ಲೂರಲ್ ಆಗಿರ್ಬೇಕು. ಹಿ ಗೋಸ್ ಟು ಸ್ಕೂಲ್, ಹಿ ಗೋ ಟು ಸ್ಕೂಲ್ ತಪ್ಪಾಗುತ್ತೆ. ಒಂದು ವೇಳೆ ದೇ ಅಂತ ಕೊಟ್ಟಿದ್ರೆ ದೇ ಗೋ ಟು ಸ್ಕೂಲ್ ಕರೆಕ್ಟ್ ಆಗುತ್ತೆ ನೋಡ್ರಿ, ಯಾಕಂದರೆ ಪ್ಲೂರಲ್ ಇದೆ, ಪ್ಲೂರಲ್ ಇದ್ದರೆ ಕ್ರಿಯಾಪದ ಸಿಂಗುಲರ್ ಆಗಿರಬೇಕು. ದೇ ಗೋ, ಹಿ ಗೋಸ್, ಹಿ ಗೋಸ್. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಐ ಥಿಂಕ್ ಗೊತ್ತಿದೆ ಅಂತ ತಿಳ್ಕೊತೀನಿ. ಸೊ ಗೊತ್ತಿಲ್ಲ ಅಂದರೂ ಅರ್ಥ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಸಬ್ಜೆಕ್ಟು ಪ್ಲೂರಲ್ ಆಗಿದ್ದರೆ ಕ್ರಿಯಾಪದ ಸಿಂಗುಲರ್, ಸಬ್ಜೆಕ್ಟು ಸಿಂಗುಲರ್ ಆಗಿದ್ದರೆ ಕ್ರಿಯಾಪದ ಪ್ಲೂರಲ್, ಅಪೋಸಿಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಸಬ್ಜೆಕ್ಟ್ ಇರುತ್ತೆ, ಈಸು ಇಲ್ಲಾಂದರೆ ಆ್ಯಮು ಇಲ್ಲಾಂದರೆ ಆರ್ ಹೆಲ್ಪಿಂಗ್ ವರ್ಬ್ ಇರುತ್ತೆ, ವರ್ಬ್ ಏನಾಗಿರುತ್ತೆ ING ಫಾರ್ಮಿನಿಂದ ಕೂಡಿರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಏನು ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಐ ಬಂದರೆ ಅದ್ರ ಮುಂದೆ ಆ್ಯಮ್ ಸೂಟೇಬಲ್ ಆಗುತ್ತೆ, ಕ್ರಿಯಾಪದ ಇರುತ್ತೆ ING ಫಾರ್ಮ್, ಐ ಆಮ್ ಗೋಯಿಂಗ್, ಸಿ ಇರುತ್ತೆ, ಈಸ್ ಬರುತ್ತೆ, ಗೋಯಿಂಗ್. ಒಂದು ವೇಳೆ ದೇ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಟ್ರಿ, ಮೂರನೇದು ದೇ ಆರ್. ಸೊ ಆರ್ ಕೂಡ ಬರುತ್ತೆ ಅಂತ ಹೇಳಿದ್ನಲ್ರಿ, ಇಲ್ಲಿ ಆರ್ ಇದೆ ನೋಡ್ರಿ. ಓಕೆ, ದೇ ಆರ್ ಗೋಯಿಂಗ್, ದೇ ಆರ್ ಗೋಯಿಂಗ್ ಲೈಕ್ ದಿಸ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವ್ ಇರುತ್ತೆ, ಡಿಪೆಂಡ್ ಅಪಾನ್ ಸಬ್ಜೆಕ್ಟ್. ಸಬ್ಜೆಕ್ಟ್ನ ಸ್ಥಾನದಲ್ಲಿ ಏನಿರುತ್ತೋ, ಸಬ್ಜೆಕ್ಟು ಸಿಂಗುಲರ್ ಆಗಿದ್ದರೆ ಹ್ಯಾಸ್ ತಗೊಳ್ರಿ, ಒಂದು ವೇಳೆ ಪ್ಲೂರಲ್ ಆಗಿದ್ದರೆ ಆ ಸಬ್ಜೆಕ್ಟ್ ಸ್ಥಾನದಲ್ಲಿ ಪ್ಲೂರಲ್ ಇದ್ದರೆ ಹ್ಯಾವ್ ತಗೊಳ್ರಿ. ಸಬ್ಜೆಕ್ಟ್ ಇರುತ್ತೆ, ಓಕೆ, ಹ್ಯಾಸ್ ಇರುತ್ತೆ ಅಥವಾ ಹ್ಯಾವ್ ಇರುತ್ತೆ, ವರ್ಬ್ V3 ಇರುತ್ತೆ, V3 ಇರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ V3 ಇರುತ್ತೆ, ನೆಕ್ಸ್ಟ್ ಲಾಸ್ಟಿಗೆ ಆಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ. ಓಕೆ, ದೇ ಹ್ಯಾವ್ ಗಾನ್, ದೇ ಹ್ಯಾವ್ ಗಾನ್, ಸಿ ಹ್ಯಾಸ್ ಗಾನ್, ಸಿ ಹ್ಯಾಸ್ ಗಾನ್, ಸಿ ಹ್ಯಾಸ್ ಗಾನ್. ಜಸ್ಟ್ ಇವಾಗ ತಾನೇ ಆ ಕೆಲಸ ಏನಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಜಸ್ಟ್ ಇವಾಗ ತಾನೇ ಏನಾಗಿರಬೇಕು, ಆ ಕೆಲಸ ಏನಾಗಿರಬೇಕು, ಜಸ್ಟ್ ಇವಾಗ ತಾನೇ ಏನಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗಿರಬೇಕು. ಸೊ ಅದನ್ನು ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕು. ಸೊ ದಟ್ ಈಸ್ ಹ್ಯಾಸ್ ಮತ್ತು ಹ್ಯಾವನ್ನು ಬಳಸ್ಕೊಂಡು, ಹ್ಯಾವ್ ಯಾವಾಗೂ ಮತ್ತು ಹ್ಯಾಸ್ ಯಾವಾಗ ಬಳಸಬೇಕು ಅಂತ ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಅರ್ಥ ಮಾಡ್ಕೊಂಬಿಡಿ, ವೆರಿ ವೆರಿ ಇಂಪಾರ್ಟೆಂಟು, ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಕಾಣ್ತಾ ಇದ್ದೀನಿ. ಆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಇರುತ್ತೆ, ಹ್ಯಾವ್ ಇರುತ್ತೆ, ಬೀನ್ ಫಾರ್ಮ್ ಇರುತ್ತೆ, ING ಫಾರ್ಮ್ ವರ್ಬು, ING ಫಾರ್ಮಿಂದ ಕೂಡಿರುತ್ತೆ, ಲಾಸ್ಟಿಗೆ ಆಬ್ಜೆಕ್ಟ್ ಇರುತ್ತೆ. ಓಕೆ, ದೇ ಹ್ಯಾವ್ ಬೀನ್ ಗೋಯಿಂಗ್, ದೇ ಹ್ಯಾವ್ ಬೀನ್ ಗೋಯಿಂಗ್, ಸಿ ಹ್ಯಾಸ್ ಬೀನ್ ಗೋಯಿಂಗ್. ಸಬ್ಜೆಕ್ಟ್ ಬಹುವಚನ ಇದೆ, ಅದಕ್ಕೆ ಹ್ಯಾವ್ ತಗೊಂಡ್ರು. ಸಬ್ಜೆಕ್ಟ್ ಸಿಂಗುಲರ್ ಇದೆ, ಅದಕ್ಕೆ ಹ್ಯಾಸ್ ತಗೊಂಡ್ರು. ಹೌದಲ್ರಿ, ಹೌದಲ್ರಿ. ಸೊ ಇಷ್ಟೇ ಇದೆ, ವೆರಿ ವೆರಿ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಆದರೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇದರಲ್ಲಿ. ಸೊ ಯಾವ ರೀತಿ ಸೆಂಟೆನ್ಸ್ಗಳು ಸ್ಟ್ರಕ್ಚರ್ ಆಗುತ್ತೆ, ಯಾವ ಒಂದು ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಬಳಸ್ಕೊಂಡು ಅಂಥೇಳಿ. ಓಕೆ, ಸರಿ, ಇವತ್ತಿನ ಕ್ಲಾಸ್ ಇಷ್ಟು ಸಾಕು. ಮತ್ತೆ ಮುಂದುವರೆದ ಭಾಗವನ್ನು ಟೆನ್ಸಸ್ ಟಾಪಿಕ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನಾನು ನಿಮ್ಗೆ ಪ್ರತಿಯೊಂದು ಕ್ಲಾಸಸ್ಸನ್ನು ನೀಟಾಗಿ ಥಿಯರಿ ರೂಪದಲ್ಲಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಇಷ್ಟೇ, ಕರ್ನಾಟಕದ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೂ ಕೂಡ, ಕರ್ನಾಟಕದ ಯಾವುದೇ ಮೂಲೆಯ ಬಡ ವಿದ್ಯಾರ್ಥಿಗಳಿಗೂ ಕೂಡ ಏನಾಗಬೇಕು, ಈ ಕ್ಲಾಸಸ್ಗಳು ರೀಚ್ ಆಗಬೇಕು ಅನ್ನೋದೇ ಈ ಒಂದು ಕ್ಲಾಸಸ್ಗಳ ಉದ್ದೇಶ ಇರುತ್ತೆ. ದಯವಿಟ್ಟು ಎಲ್ಲ ಸ್ನೇಹಿತರುಗಳಿಗೂ ಕೂಡ ಈ ಒಂದು ಕ್ಲಾಸಸ್ಗಳನ್ನು ರೀಚ್ ಮಾಡುವಂತಹ ಕೆಲಸ ನಿಮ್ಮದು. ಹೆಚ್ಚು ವಿದ್ಯಾರ್ಥಿಗಳಿಗೂ ರೀಚ್ ಆಗ್ತಾ ಇದೆ ಅಂತಂದರೆ ನಾವು ಇನ್ನೂ ಒಳ್ಳೊಳ್ಳೆ ಕ್ಲಾಸನ್ನು ತರುವಂತಹ ಪ್ರಯತ್ನ ಮಾಡ್ತಾ ಇರ್ತೀವಿ. ಓಕೆ, ಸೊ ನಮ್ಮ ಉದ್ದೇಶ ಅಷ್ಟೇ,
ಕೆಲವೊಬ್ಬರಿಗೆ ಕೋಚಿಂಗ್ ತಗೊಳ್ಳಿಕ್ಕಾಗಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆರ್ಥಿಕವಾಗಿ ಸದೃಢರಾಗಿರಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾವು ಫ್ರೀಯಾಗಿ ಅಧ್ಯಾಯವಾರು ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಈ ಥರ PPT ಮಾಡಿಕೊಂಡು ಹೇಳುವಂಥ ಉದ್ದೇಶ ಎಷ್ಟೇ ಇದೆ ಸ್ನೇಹಿತರೆ, ಬಡ ವಿದ್ಯಾರ್ಥಿಗಳಿಗೆ ಕೂಡ ಯೂಸ್ ಆಗಬೇಕು. ಕೋಚಿಂಗ್ ತಗೊಳ್ಳಿಕ್ಕೆ ಯಾರ ಅಂದರೆ ಅವ್ರ ಹತ್ರ ಕೆಪಾಸಿಟಿ ಇರಲ್ವೋ ಅವರಿಗೂ ಕೂಡ ಈ ಒಂದು ಕ್ಲಾಸಸ್ಗಳು ರೀಚ್ ಆಗಬೇಕು, ಅವರಿಗೂ ಕೂಡ ಒಂದು ಒಳ್ಳೆ ನಾಲೆಜ್ ಕೊಡುವಂತಹ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಫ್ರೀ ತರಗತಿಗಳು ನಡೀತಾ ಇದ್ದಾವೆ. ಸೊ ಅದರ ಯುಟಿಲೈಸನ್ನು ತಾವು ಪಡ್ಕೊಳ್ರಿ, ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ, ಮತ್ತು ಕ್ಲಾಸಸ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳಿನ ದಿನಮಾನಗಳಲ್ಲಿ ಸೊ ಇದು ಟೆನ್ಸಸ್ನ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್, ಸಿ ಯು ಆಲ್, ಹ್ಯಾವ್ ಅ ನೈಸ್ ಡೇ, ಥ್ಯಾಂಕ್ ಯು.